ಸಾಧ್ಯವಿಲ್ಲ ಎಂದು ಅಂದುಕೊಂಡರೆ ನಿನ್ನ ಜೀವನದಲ್ಲಿ ನೀನು ಏನನ್ನೂ ಕೂಡ ಸಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪ್ರಯತ್ನ ಪಟ್ಟರೆ ನಿನಗಾಗುವ ನಷ್ಟವಾದರೂ ಏನು? ಗೆದ್ದರೆ ಸಂತೋಷ, ಸೋತರೆ ಅನುಭವ. ಆದರೆ ನೀನು ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬೇಡ. ಅದರಿಂದ ನಿನಗಾಗುವ ನಷ್ಟ ಅಷ್ಟಿಷ್ಟಲ್ಲ. ನಿನ್ನ ನಗು ಇಂದಿಲ್ಲ ಎಂದ ಮೇಲೆ ಇಂದಿನ ಕಷ್ಟ ಮುಂದೆಯೂ ಕೂಡ ಇರುವುದಿಲ್ಲ. ಒಂದು ವೇಳೆ ನೀನು ಸೋಲಿಗೆ ಶರಣಾದರೆ ಮುಂದೆ ನೀನು ಏನು ಮಾಡಿದರೂ ಕೂಡ ನಿನಗೆ ಬೆಲೆ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲವೆಂದು ನೀನು ನಡೆಯುವುದನ್ನೇ ನಿಲ್ಲಿಸಬೇಡ. ನೀನು ನಡೆದಿದ್ದೇ ದಾರಿಯಾಗಬೇಕು. ಆ ದಾರಿ 4 ಜನಕ್ಕೆ ಮಾದರಿಯಾಗುವಂತಿರಬೇಕು. ನೀನು ಏನು ಎನ್ನುವುದನ್ನು ಎಲ್ಲರಿಗೂ ಅರ್ಥ ಮಾಡಿಸುವ ಅಗತ್ಯವಿಲ್ಲ. ಅದೆಲ್ಲವೂ ಕೂಡ ವ್ಯರ್ಥ. ನಿನ್ನನ್ನು ಪ್ರೀತಿಸುವವರಿಗೆ ನೀನು ಏನು ಎಂದು ಗೊತ್ತಿದ್ದರೆ ಅಷ್ಟೇ ಸಾಕು. ನಿನ್ನ ಜೀವನದಲ್ಲಿ ಕಳೆದು ಹೋದಂತಹ ಒಳ್ಳೆಯ ಸಮಯ ನೆನಪಾಗಿ ಉಳಿಯುತ್ತದೆ. ಹಾಗೆಯೇ ಕಳೆದು ಹೋದ ಕೆಟ್ಟ ಸಮಯ ಬದುಕಿನಲ್ಲಿ ಪಾಠವಾಗಿ ಉಳಿಯುತ್ತದೆ. ನಿನ್ನ ಜೀವನದಲ್ಲಿ ಸುಖದ ಬೆಳಕು ಬಂದೇ ಬರುತ್ತದೆ. ಆದರೆ ಕಷ್ಟಗಳೆಂಬ ಕತ್ತಲನ್ನು ಎದುರಿಸುವಂತಹ ಧೈರ್ಯ ನಿನಗಿರಬೇಕು ಅಷ್ಟೇ. ಕಷ್ಟಪಡದೆ ಪ್ರತಿಫಲ ಸಿಗುವುದಿಲ್ಲ. ಹಾಗೆಯೇ ಶ್ರಮ ಪಡದೆ ಸಾಧಿಸುವುದಕ್ಕೆ ಆಗುವುದೇ ಇಲ್ಲ. ಸುಲಭದ ಕೆಲಸಕ್ಕೆ ಜಗತ್ತೇ ನಿಂತಿದೆ. ಸವಾಲಿನ ಕೆಲಸಕ್ಕೆ ಹೋಗಲು ಕೊಡುವವನಿಗಾಗಿ ಇತಿಹಾಸವೇ ಕಾಯುತ್ತಾ ಇರುತ್ತದೆ. ಯಾವುದೇ ಕಾರಣಕ್ಕೂ ನೀನು ಸೋಲಿಗೆ ಶರಣಾಗಬೇಡ. ನೀನು ತಾಳ್ಮೆಯಿಂದ ಯೋಚಿಸಿ ತೆಗೆದುಕೊಂಡಂತಹ ನಿರ್ಧಾರಗಳೇ ನಿನ್ನ ಜೀವನಕ್ಕೆ ಯಶಸ್ಸು ತಂದುಕೊಡುತ್ತದೆ. ಜೀವನದಲ್ಲಿ ಸಂತೋಷವನ್ನು ಪಡುವ ಮೊದಲು ನೀನು ದುಃಖವನ್ನು ಅನುಭವಿಸಬೇಕು. ಇವೆಲ್ಲವನ್ನ ನೀನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಧರ್ಮದಿಂದ ಶತ್ರುಗಳು ಹಲವು ಬಾರಿ ಗೆಲ್ಲಬಹುದು. ಆದರೆ ಕರ್ಮ ಎನ್ನುವುದು ಇದೆಯಲ್ಲ, ಅದು ಎದುರಾಗುವ ವೇಳೆಗೆ ಧರ್ಮ ಎನ್ನುವುದು ಅದನ್ನು ಸುಡಲು ಪ್ರಾರಂಭವಾಗುತ್ತದೆ. ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನ ಎನ್ನುವುದು ಅಧಿಕವಾಗಿದ್ದರೆ ಹಣೆ ಬರಹವೂ ಕೂಡ ನಿನಗೆ ಶಿರಬಾಗುತ್ತದೆ. ಇದನ್ನು ನೀನು ಎಂದಿಗೂ ಕೂಡ ಮರೆಯಬೇಡ. ನಿನ್ನ ಕಣ್ಣೀರನ್ನು ಯಾರೂ ಕೂಡ ಗಮನಿಸುವುದಿಲ್ಲ. ನಿನ್ನ ನೋವನ್ನು ಯಾರೂ ಕೂಡ ಗುರುತಿಸುವುದಿಲ್ಲ. ನಿನ್ನ ಕಷ್ಟಗಳನ್ನು ಯಾರೂ ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ. ಆದರೆ ಎಲ್ಲರೂ ಕೂಡ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮಾತ್ರ ಮುಂದೆ ಬರುತ್ತಾರೆ. ಇದುವೇ ನಿಜವಾದ ಜೀವನ. ಈ ಜಗತ್ತಿಗೆ, ಈ ಜೀವಕ್ಕೆ ನೀನು ಹೆದರಬೇಡ. ಹೆದರುವುದೇ ಆದರೆ ನಿನ್ನ ಆತ್ಮಸಾಕ್ಷಿಗೆ ನೀನು ಹೆದರು. ನಿನಗೆ ನಿಂದಿಸುತ್ತಿದ್ದಾರಾ? ನಿಂದಿಸಲಿ ಬಿಡಿ. ನೋಯಿಸುತ್ತಿದ್ದಾರಾ? ನೋಯಿಸಲಿ ಬಿಡಿ. ಆರೋಪಗಳನ್ನು ಹೊರಿಸುತ್ತಾ ಇದ್ದಾರಾ? ಹೊರಿಸಲು ಬಿಡಿ. ಶಾಪ ಹಾಕುತ್ತಿದ್ದಾರಾ? ಹಾಕಲಿ ಬಿಡಿ. ಮನ ಬಂದಂತೆ ಕೂಗಾಡುತ್ತಿದ್ದಾರಾ? ಕೂಗಾಡಲಿ ಬಿಡಿ. ನೀನು ಮಾತ್ರ ಸುಮ್ಮನೆ ಇದ್ದು ಬಿಡು. ಮರು ಉತ್ತರವನ್ನು ನೀಡದಿರು. ಸುಮ್ಮನೆ ಇದ್ದು ಬಿಡು. ದೇವರಂತೆ ಇದ್ದು ಬಿಡು. ಕೊನೆಗೆ ನೀನೇ ದೇವರಾಗಿ ಬಿಡು. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲಾಭವೋ ಅಲ್ಲಿ ಪಾಪ, ಎಲ್ಲಿ ಕ್ರೋಧವೋ ಅಲ್ಲಿ ವಿನಾಶ, ಎಲ್ಲಿ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ನಾನು ನನ್ನದು ಎಂದು ಎಷ್ಟೇ ಹೋರಾಟ ಮಾಡಿದರೂ ಕೂಡ ನಿನ್ನ ಪಾಲಿನದು ಎಷ್ಟು ಎನ್ನುವುದನ್ನು ಆ ಭಗವಂತನು ಬರೆದಿರುತ್ತಾನೆ. ಕೊನೆಗೆ ನಿನಗೆ ಸಿಗುವುದು ಅದಷ್ಟೇ. ಕಾಲ ಎನ್ನುವುದು ಯಾವತ್ತಿಗೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ. ಆದರೆ ನೀನು ಪ್ರಯತ್ನಿಸುವುದನ್ನು ಎಂದಿಗೂ ಕೂಡ ನಿಲ್ಲಿಸಬೇಡ. ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣನ ಇನ್ನಷ್ಟು ಮಾತುಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.